ಮೊನ್ನೆ ರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ವಿಚಾರ ಕಲಾವಿದರೆಲ್ಲರೂ ಕೂಡ ಒಂದು ರೀತಿಯಾಗಿ ಶಾಕ್ ಆಗಿದ್ದಾರೆ. ಅವರ ಜೊತೆಗೆ ನಟನೆಯನ್ನ ಮಾಡಿದಂತಹ ಸುಮಾರು 6 ತಿಂಗಳುಗಳ ಕಾಲ ಮನಸ್ಸಿಲ್ಲ ನೀನೇ ಧಾರಾವಾಹಿಯ ಮುಖಾಂತರ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಶೋಭಿತಾ ಹೇಗಿದ್ರು ಸೆಟ್ನಲ್ಲಿ, ಇಷ್ಟು ಒಂದು ಮನಸ್ಥಿತಿ ಬರೋದಕ್ಕೆ ಕಾರಣ ಏನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸಮೀಕ್ಷಾ ಅವರು ನನ್ನ ಜೊತೆಗಿದ್ದಾರೆ. ಶೋಭಿತಾ ಅವರಿಗೆ ಆಪ್ತರು ಕೂಡ ಏನು ಹೇಳ್ತಾರೆ ಅವ್ರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈ ಒಂದು ಪ್ರಕರಣ ಏನಂತ ಹೇಳಿದ್ರೆ ಒಂದು ರೀತಿಯಾಗಿ ಕಲಾವಿದರೆಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಏನು ಈ ನ್ಯೂಸ್ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ಜನ. ಇಲ್ಲ, ಇದು ನಾವು ನಂಬಲ್ಲ, ಏನೋ ಫೇಕ್ ನ್ಯೂಸ್ ಇರಬೇಕು ಅಂತ ಹೇಳ್ಬಿಟ್ಟು. ಇಲ್ಲ, ನಿನ್ನೆ ಮಧ್ಯಾಹ್ನ ಒಂದು 2:30 ಅಷ್ಟೊತ್ತಿಗೆ ನನಗೆ ನ್ಯೂಸ್ ಬಂತು, ಫೋಟೋ ಬಂತು. ಆ ಫೋಟೋದಲ್ಲಿ ರಿಪ್ ಅಂತ ಇತ್ತು. ನಾನು ಫಸ್ಟು ಫೋಟೋ ನೋಡಿಬಿಟ್ಟು ನನಗೆ ಮೆಸೇಜ್ ಬಂತು, ಇದು ನಿಜಾನಾ ಅಂತ ಮೆಸೇಜ್ ಇತ್ತು ಅದ್ರ ಕೆಳಗೆ. ನಾನು ಯಾರ್ದಿತ್ತು ಫೋಟೋ ಅಂತ ನನಗೊಂದ್ಸಲಿ ಶೋಭಿತದ್ದು ಅಂತ ಅನ್ನಿಸ್ತು. ಬಟ್ ನಂಗೆ ನಂಬಕ್ಕೆ ರೆಡಿ ಇರಲಿಲ್ಲ. ಝೂಮ್ ಮಾಡಿ ನೋಡಿದೆ ಅವಳ ಮುಖನ. ನೋಡಿದ ತಕ್ಷಣ ನಾನು ಫಸ್ಟು ದೇವ್ರಿಗೆ ಅದೇ ಕೇಳಿದೆ, ಫೇಕ್ ನ್ಯೂಸ್ ಆಗಿರಲಿ ಅಂತ, ಫೇಕ್ ನ್ಯೂಸ್ ಆಗಿರಲಿ ಇದು ಅಂತ ಅಂದ್ಕೊಂಡು ಕೊನೆಗೆ ಏನು ಮಾಡಿದೆ, ಒಂದು ನಿಮಿಷ ಇರು ಅಂದ್ಬಿಟ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚೆಕ್ ಮಾಡಿದೆ ಟಕ್ ಅಂತ. ಇಲ್ಲಿ ನ್ಯೂಸೇ ಇಲ್ಲ. ಸೊ ಫೇಕ್ ನ್ಯೂಸ್ ಇದು ಅಂದ್ಕೊಂಡು ಸುಮ್ಮನೆ ಅದೇ. ಕೊನೆಗೆ ಮನಸ್ಸು ತಡಿಲಿಲ್ಲ, ಅವ್ಳಿಗೆ ಕಾಲ್ ಮಾಡಿದೆ. ಎಷ್ಟೊಂದು 2-3 ಸರಿ ಕಾಲ್ ಮಾಡಿದ್ದೀನಿ, ಯಾರೂ ಕಾಲ್ ಪಿಕ್ ಮಾಡಲಿಲ್ಲ. ಆಗ ಚೂರು ಅನುಮಾನ ಬಂತು ನನಗೆ, ಯಾಕೆ ಯಾರು ಪಿಕ್ ಮಾಡ್ತಿಲ್ವಲ್ಲ ಅಂತ. ಆಮೇಲೆ ಮೋಸ್ಟ್ಲಿ ಬ್ಯುಸಿ ಇರ್ಬೋದಾ ಅಂತ ಅದು ಒಂದು. ಈಗ ಏನೇನೋ ಫೇಕ್ ನ್ಯೂಸ್ ಎಲ್ಲ ಬರುತ್ತಲ್ಲ, ಅದೇ ಇರ್ಬೋದು ಅಂತ ಅಂದ್ಕೊಂಡೆ. ಕೊನೆಗೆ ಒಂದು 2-3 ಜನ ಆರ್ಟಿಸ್ಟ್ಗೆ ಮೆಸೇಜ್ ಹಾಕ್ತೆ. ಸ್ವಾತಿ ಅಕ್ಕಂಗೆ ಒಂದು ಮೆಸೇಜ್ ಹಾಕ್ತೆ, ಅಕ್ಕ ನಿಜನಾ ಅಂತ. ಅವರು ಎಷ್ಟೊತ್ತವರೆಗೂ ರಿಪ್ಲೈ ಮಾಡಿಲ್ಲ. ಆಮೇಲೆ ನನ್ನ ಜೊತೆ ಅಂದರೆ ನಾವು ಮನಸ್ಸೆಲ್ಲ ನೀನೇ ಸೀರಿಯಲಲ್ಲಿ ಮಾಡುವಾಗ ಇವಳು ನನ್ನ ಮಗಳು ಮತ್ತು ಇನ್ನೊಬ್ಬರು ನನ್ನ ಮಗನ ಕ್ಯಾರೆಕ್ಟ್ರ್ ಮಾಡಿದರು ಡೈರೆಕ್ಟ್ರು. ನಾವು ಅಷ್ಟು ಕ್ಲೋಸ್ ಆಗೋ ಕಾರಣ ಏನು ಅಂದರೆ ಬೇರೆ ಯಾರೂ ಇರಲಿಲ್ಲ ನಮ್ಮ ಮನೆಯಲ್ಲಿ. ನಾನು, ನನ್ನ ಮಗಳು, ಮಗ ಅಷ್ಟೇ. ಮಗ ಹೊರಗಡೆ ಇರ್ತಾಯಿದ್ರು, ನಾನು ಇವಳೇ ಮತ್ತು ಬಿಟ್ಟರೆ ಹೇರ್ ಡ್ರೆಸ್ಸರು. ಸೊ ನಾವು ಅಂದರೆ ನಾನು ಏನು ತಿಂಡಿ ತಂದ್ರೂ ಅವ್ಳ ಜೊತೆ ಹಂಚ್ಕೊತಾ ಇದ್ದೆ. ಎಷ್ಟು ಒಳ್ಳೆ ಹುಡುಗಿ ಅವಳು ಅಂದರೆ, ಅವಳ ಜೊತೆ ಇರೋಷ್ಟು ದಿವಸನೂ ಒಂದು ಅವಳ ಬಾಯಿಂದ ನೆಗೆಟಿವ್ ನಾನು ಏನು ಕೇಳಲೇ ಇಲ್ಲ. ಯಾವ ವಿಷಯದಲ್ಲೂ ಅಷ್ಟೇ. ನಾನು ಅವ್ಳಿಗೊಂದ್ಸಲಿ ತಮಾಷೆ ಮಾಡಿದೆ, ಏನಂತ, ನಿಮ್ಮನೆ ಗಂಡು ನೋಡ್ತಾ ಇದ್ದಾರಾ, ಯಾವಾಗ ಮದುವೆ ಅಂತ ಕೇಳಿದೆ. ಅದಕ್ಕೆ ಯಾಕಮ್ಮ ನೀವೇನಾದರೂ ಗಂಡು ನೋಡಿದ್ದೀರಾ, ಮದುವೆ ಮಾಡಿಸ್ತೀರಾ ಅಂತ ಅವಳು ತಮಾಷೆ ಕೇಳಿದ್ಲು. ಹಾಗಲ್ಲ, ಕೇಳಿದೆ ಅಷ್ಟೇ ಅಂತ ನಾನು ಆ ವಿಷಯ ಅಲ್ಲಿಗೆ ಬಿಟ್ಟೆ. ಅದ್ರ ಬಗ್ಗೆ ಇನ್ನೇನು ಮಾತಾಡಿಲ್ಲ. ಒಂದ್ಸಲಿ ಹೇಳಿದ್ಲು, ಅಮ್ಮ ನಮ್ಮ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕಲೇಶ್ಪುರದಲ್ಲಿ, ನಂಗೆ ತುಂಬ ಇಷ್ಟ ಅಮ್ಮ ಅಲ್ಲಿ ಹೋಗಿ ಇರೋದಕ್ಕೆ ಅಂತ ಕೇಳಿದೆ. ಯಾರ್ಯಾರು ಇದ್ದಾರೆ ಅಂತ ನಾನು ಕೇಳಿದೆ. ಅಮ್ಮ ಒಬ್ಬರೇ ಇದ್ದಾರಲ್ಲಿ, ನಂಗೆ ರಜಾ ಸಿಕ್ಕಿದ ತಕ್ಷಣ ಅಲ್ಲಿ ಹೋಗ್ಬಿಡ್ತೀನಿ ನಾನು ಅಂತ ಹೇಳಿದ್ಲು. ಮತ್ತು ಸುಮಾರು ಜನ ಏನು ಗೊತ್ತಾ, ಇವಾಗ ನನಗೆ ಯಾವುದೋ ಒಂದು ಆಫರ್ ಬಂದಿರುತ್ತೆ, ಅದು ನನಗೆ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಆಗ್ಬಿಡ್ತೀನಿ, ಅಯ್ಯೋ ಬಿಡು ಅಂತ. ಬಟ್ ಇವಳು ಹಾಗಲ್ಲ, ಮಾಡೋಕ್ಕಾಗಲಿಲ್ವಾ ಅಥವಾ ಇವಳಿಗೆ ಯಾರಾದರೂ ಕೇಳಿದ ತಕ್ಷಣ ಇಮಿಡಿಯೇಟು, ಅಮ್ಮ ಇಂಥದ್ದೊಂದು ಕ್ಯಾರೆಕ್ಟರ್ ಬಂದಿದೆ, ನೀವು ಮಾಡ್ತೀರಾ, ನಿಮ್ಗೆ ಸೂಟ್ ಆಗುತ್ತೆ ಅಂತ. ಆ ರೀತಿ ನಾನು ಸುಮಾರು ಕಳಿಸಿದ್ದೀನಿ ಅವಳಿಗೆ. ಯಾವುದಾದ್ರೂ ಹೀರೋಯಿನ್ ಕ್ಯಾರೆಕ್ಟರ್ ಕೇಳಿದ್ರೆ ಅಥವಾ ಯಾವುದೋ ಮಾಡಲಿಂಗಿಗೆ ಪ್ರತಿಯೊಂದಕ್ಕೂ ಅವಳಿಗೆ ಮೆಸೇಜ್ ಮಾಡ್ತೀನಿ ನಾನು ಇಮಿಡಿಯೇಟು. ನೋಡಿ ಈ ರೀತಿ ಇದೆ, ಕಾಂಟ್ಯಾಕ್ಟ್ ಮಾಡಿರ್ತಿದೆ, ಬಟ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನೀನು ಹುಷಾರು ಕೇಳ್ಕೊಂಡು ಮಾಡು ಅಂತ ಅದನ್ನು ಹೇಳ್ಬಿಡ್ತೀನಿ. ನಾ ಯಾವ ಹೆಣ್ಮಕ್ಳಿಗೆ ಅದನ್ನು ಅಷ್ಟೇ ಫಸ್ಟ್ ಕಳ್ಸೋಕ್ಕಿಂತ ಮುಂಚೆ ಫಸ್ಟ್ ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನೀನು ಫೋಟೋಸ್ ಕಳಿಸು, ಮುಂದುವರಿ ಅಂತ. ಆ ರೀತಿ ಅವಳು ಹಾಗೆ ಕಳಿಸ್ತಾಯಿದ್ಲು. ಆಮೇಲೆ ನನಗೆ ಮದುವೆ ಆಗಿದ್ದೆಲ್ಲ ಗೊತ್ತಿಲ್ಲ, ಬಟ್ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ತುಂಬ ಅಂದರೆ ಒಂದು ನಿಮಿಷ ನನಗೆ ಸುಮ್ಮನೆ ಇರೋಕ್ಕೆ ಬಿಡ್ತಿರ್ಲಿಲ್ಲ. ಸೀನ್ ಹಾಕಿ ತಕ್ಷಣ ಹೊರಡು ಬಂದುಬಿಟ್ಟು, ಅಮ್ಮಮ್ಮ ಬಾ ರೀಲ್ಸ್ ಮಾಡೋಣ, ಬಾ. ನಾನು ಊಟ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ನನಗೆ. ಬಾ ಡ್ಯಾನ್ಸ್ ಮಾಡೋಣ ಅಂತೆಲ್ಲ ಹೇಳೋಳು. ನಾನು ಬಿಡೇ, ನಂಗೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ ಅಂದರೂ ಕೇಳ್ತಿರ್ಲಿಲ್ಲ. ಅಮ್ಮ ನೀನು ಡ್ಯಾನ್ಸ್ ಮಾಡು, ಬಾ ನಾನು ಹೇಳ್ಕೊಡ್ತೀನಿ ಸ್ಟೆಪ್ಸು ಅಂತ ಹೇಳ್ಬಿಟ್ಟು. ಆಮೇಲೆ ನೀನು ಚೆನ್ನಾಗಿ ಕಾಣಿಸ್ತೀನಿ, ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿಲ್ಲ, ಬೇಡ ಇದು ಮಾಡೋಣ, ಏನಾಗಲ್ಲ ಸುಮ್ಮನೆ ಇರೋ ಅಂತ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಳೆ ನನ್ನ ಹತ್ರ. ಮೊನ್ನೆ ಒಂದು 3 ದಿವಸದ ಮುಂಚೆ ಫೋಟೋಸ್ ನೋಡುವಾಗ ಅವಳು ನನ್ನ ತೊಡೆ ಮೇಲೆ ಮಲಗಿದ್ದು ಫೋಟೋ ಮತ್ತು ಅವಳು ನಾವೆಲ್ಲ ನಿಂತಿದ್ದ ಫೋಟೋ ಎಲ್ಲ ನಾನು ನನಗೆ ಅದೇ ಅಂದ್ಕೊಂಡೆ, ಇಷ್ಟು ಒಳ್ಳೆ ಹುಡುಗಿಯೆಲ್ಲ. ನಾನು ಸುಮ್ಮನೆ ಕೂತಿದ್ದೆ ಯಾವುದೋ ಅಡ್ಲಿ ಕಟ್ಟೆ ಮೇಲೆ ಸೀನಲ್ಲಿ ಬಂದಿದ್ದೆ, ಅಲ್ಲೇ ತೊಡೆ ಮೇಲೆ ಕೂತಿಯಳೆ. ಕ್ಯಾಮ್ರಾಮನ್ ಅದನ್ನೇ ಕ್ಲಿಕ್ ಮಾಡಿದ್ದಾರೆ ಆ ಫೋಟೋನ. ತುಂಬ ಚೆನ್ನಾಗಿ ಬಂದಿದೆ ಆ ಫೋಟೋ, ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ಅದರಲ್ಲಿ ಅಂದರೆ. ನನಗೆ ನಿನ್ನೆ ಇನ್ನೊಂದು ಫೋಟೋ ಬಂತು ಅಲ್ಲಿಂದು, ತುಂಬ ಮನಸ್ಸು ಕಷ್ಟ ಆಗೋಯ್ತು ಅದನ್ನು ನೋಡೋಕ್ಕೆ. ನನಗೆ ಒಂಥರ ಶಿವರಿಂಗ್ ಆಗ್ಬಿಡ್ತು ಅದು ನೋಡಿದ ತಕ್ಷಣ ಫೋಟೋನ. ನಾನು ಯಾವತ್ತು ನನ್ನದು ಸ್ವಲ್ಪ ಒಂದು ಕ್ಯಾರೆಕ್ಟರ್ ಯಾವ ರೀತಿ ಅಂದರೆ, ನಾನು ನ್ಯೂಸ್ ಸ್ವಲ್ಪ ಕಮ್ಮಿ ನೋಡೋದು. ಅಂದರೆ ಎಸ್ಪೆಷಲಿ ಈ ಮಕ್ಕಳು ಕೊಳವೆ ಬಾವಿ ಬಿದ್ದೋದ್ರು ಅನ್ನೋದು, ಎಲ್ಲೋ ಆಕ್ಸಿಡೆಂಟ್ ಆ ಫ್ಯಾಮಿಲು, ಈ ಥರದ್ದು ನನಗೆ ಅದು ಮನಸ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ ನನಗೆ ನೋಡೋದು. ಸ್ವಲ್ಪ ದೂರ ನಾನು ನ್ಯೂಸಿಂದ. ಸ್ವಲ್ಪ ಉಳಿದು ನನ್ನ ಕ್ಯಾರೆಕ್ಟ್ರೇ ಅಂದರೆ ಯಾವಾಗಲೂ ಖುಷಿಯಾಗಿರಬೇಕು, ನಮ್ಮ ಜೊತೆಯಲ್ಲಿರೋರು ಖುಷಿಯಾಗಿರಬೇಕು, ಈ ಥರ. ನನಗೆ ಒಂದು 3 ತಿಂಗಳು 6 ತಿಂಗಳಿಗೆ ಇಷ್ಟು ನೋವಾಗ್ತಿದೆಯಲ್ಲ. ದಮಯಂತಿ ಅಂತ ಅವರು ಇದರಲ್ಲಿ ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡಿದರು. ಅಕ್ಕ ನಿನ್ನೆಯಿಂದ ಅಳ್ತಾ ಇದ್ದಾರೆ, ನಿನ್ನೆಯಿಂದ. ಅವ್ರಿಗೆ ವಾಯ್ಸೇ ಹೋಗ್ಬಿಟ್ಟಿದೆ ಹೊತ್ತು. ನಾನು ಫೋನ್ ಮಾಡಿದೆ ಅವ್ರಿಗೆ ಕನ್ಫರ್ಮ್ ಮಾಡ್ಕೊಳಕ್ಕೆ, ಅಕ್ಕ ನಿಜಾನಾ ಅಂತ.
ಸಮೀಕ್ಷಾ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕೆ ಹುಡುಗಿ ಹಿಂಗೆ ಮಾಡ್ಕೊಂಬಿಟ್ಲು ಅಂತ. ನಿಜವಾಗ್ಲೂ ಆ ವಿಷಯಕ್ಕೆ ನಾನು ಅವಳಿಗೆ ಬೈಬೇಕು ಅನಿಸುತ್ತೆ. ದೇವ್ರು ಎಂಥ ರೂಪ ಕೊಟ್ಟಿದ್ದ ಗೊತ್ತಾ ಅವಳಿಗೆ. ನಾನು ಅವಳಿಗೆ ರೆಡಿಯಾಗಿದ್ದು ಕೂಡಲೇ ಒಂದ್ಸಲ ಮೇಕಪ್ ಮಾಡಿ ರೆಡಿಯಾಗಿದ್ದು ಸೀರೆ ಉಟ್ಕೊಂಡಿದ್ದ ತಕ್ಷಣ ನಾನು ಹೇಳೋದು, ಮುದ್ದಾಗಿ ಕಾಣಿಸ್ತಾ ಇದೆಯಾ, ಸೀರೆ ಚೆನ್ನಾಗಿ ಕಾಣುತ್ತೆ ಅಂತ. ಅಮ್ಮ ಇದು ಸಿಂಪಲ್ ಸೀರೆ ಅಮ್ಮ, ಬರೀ ಒಂದು 500 ಅಷ್ಟೇ, ಆ ರೀತಿ ಹೇಳೋಳು. ಮತ್ತು ನಾನು ಏನಾದ್ರು ಹುಡುಕ್ತಾ ಇದ್ದೆ, ಏನು ಹುಡುಕ್ತಾ ಇದ್ದೀರಮ್ಮ ಅಂದರೆ, ಮಸ್ಕರ ಎಲ್ಲೋ ಇಟ್ಬಿಟ್ಟಿದ್ದೀನಿ ಕಣೆ, ಮೋಸ್ಟ್ಲಿ ಮಿಸ್ ಆಗಿದೆ ಅಂತ ತಂದಿಲ್ಲ. ಅದಕ್ಕೆ ಯಾಕೆ ಹುಡುಕ್ತೀರಾ, ತಗೊಳ್ಳಿ ನನ್ನ ಹತ್ರ ಇದೆ. ಆ ಥರ ಅಂದರೆ ನನ್ನ ವಸ್ತುನ ಬೇರೆಯವ್ರು ಮುಟ್ಬಾರ್ದು, ಆ ದುರ್ಬುದ್ಧಿನೇ ಇಲ್ಲ ಅವಳಿಗೆ. ಅಷ್ಟು ಒಳ್ಳೆ ಹುಡುಗಿ, ಎಲ್ಲರ ಬಗ್ಗೆನೂ ಒಳ್ಳೇದು ಮಾತಾಡ್ತಾಳೆ. ಎಲ್ಲರೂ ಇಂಡಸ್ಟ್ರಿಯಲ್ಲಿ ನಾನು ಎಷ್ಟು ಜನ ಹತ್ರ ಕೇಳಿದ್ದೀನಿ ಅಲ್ಲ, ಒಬ್ಬರು ಒಂದೇ ಒಂದು ಪಾಯಿಂಟ್ ನೆಗೆಟಿವ್ ಆಗಿ ಹೇಳಿಲ್ಲ ಅವಳ ಬಗ್ಗೆ. ಇಲ್ಲಮ್ಮ ಹಂಗೆ ಅಂತ. ತುಂಬ ಸೈಲೆಂಟ್ ಹುಡುಗಿ, ಅಂದರೆ ತುಂಬ ಜೋರಾಗಿ ಮಾತಾಡೋದಾಗಲಿ ಆ ರೀತಿ ಇಲ್ಲೇ ಇಲ್ಲ. ಸಿಂಪಲ್ ಹುಡುಗಿ ಅವಳು. ಆಯಿತಾ, ಅಲ್ಲಿ ಸೆಟ್ಟಲ್ಲಿ ಹೋಗ್ತಾಳೆ, ಸೀನ್ ಮುಗಿದ ಬರ್ತಾಳೆ, ರೂಮ್ಗೆ ಬರ್ತಾಳೆ, ಮೊಬೈಲ್ ತೊಗೊಳ್ತಾಳೆ, ಯಾವ್ದಾದ್ರು ರೀಲ್ಸ್ ಇದ್ದರೆ ಹುಡುಕ್ತಾಳೆ, ರೀಲ್ಸ್ ಮಾಡ್ತಾಳೆ. ಅದೇ ನಾನು ಹೇಳಿದ್ನಲ್ಲ, ನನಗೆ ಇದು ನಂಬಕ್ಕೆ ಆಗ್ತಿಲ್ಲ ಈಗಲೂ. ಅವಳು ಸೂಸೈಡ್ ಮಾಡ್ಕೊಂಡ್ಲ, ಅವಳು ಅಂತ. ಯಾವಾಗಲೂ ಒಂಥರ ನೆಗೆಟಿವ್ ಆಗಿ ಮಾತಾಡೋದು, ಏನೋ ಒಂಥರ ಕಳ್ಕೊಂಡಂಗಿರೋರು ಅವ್ರು. ನಮಗೆಲ್ಲೋ ಒಂದು ಕಡೆ ಡೌಟ್ ಬರ್ತೀವಿ, ಏನು ಯಾವಾಗಲೂ ಈ ರೀತಿ ಇರ್ತಾರೆ ಅಂತ. ಬಟ್ ಈ ಮಗು ಹಾಗಲ್ಲ, ಎಷ್ಟು ಖುಷಿಯಾಗಿರ್ತಾ ಇದ್ಲು ಅಂದರೆ. ಆಮೇಲೆ ನನಗೆ ವಿಷಯ ಗೊತ್ತಾಯ್ತು ಅವಳದು ಮದುವೆ ಆಯಿತು ಅಂತ. ಯಾರನ್ನೂ ಕರೆದಿಲ್ಲ ನನ್ನ ಪ್ರಕಾರ. ಒಂದು ಅದೇ ಬ್ರಹ್ಮ ಗಂಟುಲಿ ತುಂಬ ಅದು 4-5 ವರ್ಷ ಒಟ್ಟಿಗೆ ಮಾಡಿದಾರಲ್ಲ, ಅವರಲ್ಲಿ ಒಂದು 4-5 ಜನ ಮ್ಯಾಕ್ಸಿಮಮ್ ಅಂದರೆ ಕರೆದಿರ್ಬೋದು ಅಷ್ಟೇ. ಅವಳು ಯಾರನ್ನೂ ಕರೆದಿಲ್ಲ. ನೆನೆ ಡೈರೆಕ್ಟ್ರ್ ಅದೇ ನನ್ನ ಜೊತೆ ಮಗನ ಕ್ಯಾರೆಕ್ಟರ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೂ ಕಾಲ್ ಮಾಡಿದೆ ನಾನು. ಕಾಲ್ ಮಾಡಿಬಿಟ್ಟು, ಸರ್ ವಿಷಯ ಗೊತ್ತಾಯ್ತಾ ಅಂತ. ಏನು ಮೇಡಮ್ ಏನಾಯಿತು ಅಂತ. ಹಿಂಗೆ ಶೋಭಿತಾ ಹಿಂಗೆ ಶಾಕ್ ಅಂದರು. ಹೌದಾ ಸರಿ ಒಂದು ನಿಮಿಷ ಇರಿ ಅಂದ್ಬಿಟ್ಟು ಅವ್ರು ನಾನು ಕೇಳಿಬಿಟ್ಟು, ಮೇಡಮ್ ಕನ್ಫರ್ಮ್ ಮೇಡಮ್. ಅದು ಅಂದರೆ ನನಗೆ ಗೊತ್ತಿರಲಿಲ್ಲ ಸರ್, ಅದು ಗೊತ್ತಿಲ್ಲ, ಕನ್ಫರ್ಮ್ ಅಂತಲ್ಲ, ಗೊತ್ತಿಲ್ಲ ಅಂತ. ಅವರೇ ಫೋನ್ ಮಾಡಾಮೇಲೆ ಕನ್ಫರ್ಮ್ ಮೇಡಮ್, ಅದು ಏನು ಮೇಡಮ್ ಹಿಂಗಾಗೋಯ್ತು. ಮದುವೆ ಆದಾಗ ಮೇಡಮ್ ನನಗೆ ಶಾಕ್ ಆಗೋಯ್ತು, ಯಾಕೆ ಮದುವೆ ಕರೀಲಿಲ್ಲ ಅವಳು ಅಂತ. ಬಟ್ ನನಗೆ ಎಲ್ಲೋ ಒಂದು ಕಡೆ ಅವಳಿಗೆ ಮದುವೆ ಇಷ್ಟ ಇಲ್ಲ ಅನ್ನೋದು ನ್ಯೂಸ್ ಕೇಳಿದ್ದೆ. ಆಮೇಲೆ ಇವಳು ಯಾರು ನಮ್ಮ ಶೈಲಜಾ ಅಂತ ಇದ್ದಾಳೆ ಕೋಆರ್ಡಿನೇಟರ್, ಅವಳು ನನಗೆ ತುಂಬ ಕ್ಲೋಸು. ಈವನ್ ಶೋಭಿತಂಗೂ ತುಂಬ ಕ್ಲೋಸ್ ಅವಳು. ವಾರಕ್ಕೊಂದು 2-3 ಸಲ ಅವಳ ಜೊತೆ ಕಾಲ್ ಮಾಡ್ತಾಳೆ, ಮಾತಾಡ್ತಾಳೆ. ಒಂದು 2 ದಿವಸ ಮುಂಚೆ ಮಾತಾಡಿದಾಳಂತೆ. ಮತ್ತೇನೋ ಎಲ್ರಿಗೂ ಮೆಸೇಜ್ ಹಾಕಿದಾಳಂತೆ, ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ ಅಂತ ಏನೋ ಮೆಸೇಜ್ ಹಾಕಿದಾಳಂತೆ ಎಲ್ಲರೂ. ಬಟ್ ನನಗೆ ಮೆಸೇಜ್ ಬಂದಿಲ್ಲ. ಅವಳು ನಿನ್ನೆ ಫೋನ್ ಮಾಡಿ ನನಗೆ ಕಳಿಸಿದ್ದೆ. ಅವಳು ಯಾರು ನಮ್ಮ ಶೈಲಜಾನೊಳಗೆ ಕಳಿಸಿದ್ದು ನನಗೆ. ನಾನು ಏನು ಶೈಲು ಏನಾಯಿತು ಅಂದ್ರೆ, ಮೇಡಮ್ ಹಿಂಗೆ ಆಗೋಗಿದೆ ಅಂತ. ನನಗೆ ನಂಬೋಕ್ಕೆ ಆಗಲಿಲ್ಲ. ಆಮೇಲೆ ಅವಳು ಹೇಳಿದ್, ನಾನು ಕೇಳಿದೆ ಏನು ಪ್ರಾಬ್ಲಮ್ ಆಗಿದೆ ಅವಳಿಗೆ, ಮದುವೆ ಇಷ್ಟ ಇರಲಿಲ್ವ, ಏನಾಯಿತು. ಮೇಡಮ್ ಮದುವೆ ಆಗೋಗ ಅವಳಿಗೆ ಇಷ್ಟ ಇರಲಿಲ್ವಂತೆ, ಆದರೆ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತ ಇವಳು ಹೇಳಿದ್ಲು. ನಾನೇ ಮಾತಾಡಿದ್ದೀನಿ ಮೇಡಮ್, ಏನು ಬೆಳಗ್ಗೆ ತಕ್ಷಣ ಅವರೇ ಕಾಫಿ ಟೀ ಎಲ್ಲ ಮಾಡಿಕೊಡ್ತಾರೆ ಅವಳಿಗೆ. ಅವಳೇ ಹೇಳಿದಾಳೆ, ಒಂದು ದಿವಸಕ್ಕೂ ನೆಗೆಟಿವ್ ಆಗಿ ಏನೂ ಹೇಳಿಲ್ಲ ಮೇಡಮ್, ಹಂಗಿದ್ರೆ ಅವಳು ಹೇಳ್ತಾ ಇದ್ಲು ಅಂತ ಹೇಳಿದ್ಲು ಇವಳು. ಸೊ ಅವಳು ನನ್ನ ಪ್ರಕಾರ ಗಂಡಂದೇನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಇವಳು ಹೇಳಿದ ಪ್ರಕಾರ ಇವಳು ಗಂಡನ ಜೊತೆ ಮಾತಾಡಿದಾಳಂತೆ. ಅವ್ರು ಹೇಳಿದ್ರಂತೆ, ನೀನೊಂದು ಸ್ಟುಡಿಯೋ ಮಾಡು, ಅದೇನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ನಾನು ಅಂತ. ಶೈಲನ್ ಜೊತೆನೂ ಮಾತಾಡಿದ್ಲು ಅಂತಲೇ ನಾವು ಹೇಳಿದ್ರು. ನಾವು ಓಕೆ ಪರವಾಗಿಲ್ಲ, ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾರಲ್ಲ ಅಂತ. ಬಟ್ ಇದು ಈಗ ಯಾವುದೋ ನ್ಯೂಸ್ ನೋಡಿದ್ರೆ ಗಂಡ ಹಾಲಲ್ಲೇ ಇದ್ದರು, ಇವಳು ಒಳಗಡೆ ರೂಮಲ್ಲಿ ಲಾಕ್ ಮಾಡಿಕೊಂಡು ಏನೋ ಸೂಸೈಡ್ ಮಾಡ್ಕೊಂಡು ಹೇಳೆ ಅಂತ. ನನಗೆ ನೋಡಿ, ಇವಾಗ ಏನೋ ಒಂದು ಆಕ್ಸಿಡೆಂಟ್ ಆಗೋಯ್ತು, ಅದು ನಮ್ಮ ಕೈಯಲ್ಲಿಲ್ಲ. ಏನೋ ಹಾರ್ಟ್ ಅಟ್ಯಾಕ್ ಆಯಿತು, ಅದು ನಮ್ಮ ಕೈಯಲ್ಲಿಲ್ಲ. ಇದು ಇವಳೇ ಮಾಡ್ಕೊಂಡ್ಲಲ್ಲ, ಅದೊಂದು ಅವಳ ಮೇಲೆ ಸಿಟ್ಟು ಬರ್ತದೆ ನಿಜವಾಗ್ಲೂ, ಯಾಕೆ ಹಿಂಗೆ ಮಾಡ್ಕೊಂಡ್ಲು ಅಂತ. ನಿಜವಾಗ್ಲೂ ಒಳ್ಳೊಳ್ಳೆ ಅವಕಾಶಗಳಿತ್ತು ಅವಳಿಗೆ ತುಂಬ ಒಳ್ಳೊಳ್ಳೆ ಅವಕಾಶಗಳಿತ್ತು, ಒಳ್ಳೊಳ್ಳೆ ಪಾತ್ರನೂ ಮಾಡಿದ್ಲು. ದೇವರು ಒಳ್ಳೆ ಹೆಸರು, ಅಂದರೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ತೊಗೊಂಡಿದ್ಲು. ಬಟ್ ಹಿಂಗೆ ಮಾಡ್ಕೊಂಡ್ಲಲ್ಲ, ಇದು ನಿಜವಾಗ್ಲೂ ಏನಂತ, ಇಂಥ ದುರಂತದ ಕಥೆನ ನಾವು ಕುತ್ಕೊಂಡು ಹೇಳಬೇಕಲ್ಲ ಅನ್ನೋದು ನಿಜವಾಗ್ಲೂ ಅದು ತುಂಬ ನೋವಾಗ್ತಾಯಿದೆ. ಅವಳ ಬಗ್ಗೆ ಏನಾದರೂ ಒಳ್ಳೇದು ಹೇಳೋವಂಥದ್ದು ಟೈಮ್ ಬರಬೇಕಿತ್ತು. ಅಂದರೆ ಫ್ಯಾಮಿಲಿ ತುಂಬ ಚೆನ್ನಾಗಿದ್ದಾಳೆ, ಇಲ್ಲ ಏನೋ ಅಚೀವ್ ಮಾಡಿದ್ದಾಳೆ, ಇಲ್ಲ ಅವಳೇನೋ ಮಗು ನಾಮಕರಣ ಕರೆದಿದ್ದಾಳೆ, ಈ ಥರದ್ದು ಏನಾದರೂ ಇದ್ದಿದ್ರೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇಷ್ಟು ಕೆಟ್ಟದಾಗಿ ಅವಳು ಅಂತ್ಯ ಮಾಡ್ಕೊತಾಳೆ ಅಂತ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅರಗಿಸ್ಕೊಳ್ಳೋದಕ್ಕೆ. ತುಂಬ ದುಡುಕ್ಬಿಟ್ಲು ಲೈಫಲ್ಲಿ ಅಂತ. ಯಾಕೆಂದರೆ ಕಷ್ಟಪಟ್ಟು, ನಿಮ್ಗೆ ಗೊತ್ತಿದ್ದಂಗೆ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ. ಅದೇ ಒಂದು ಮಾತು ಹೇಳ್ತಾರೆ, ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ ಅಂತ. ಇವಳನ್ನ ಆರಿಸ್ಕೊಂಡಿತ್ತು, ಅದೇ ಹಾಳು ಮಾಡ್ಕೊಂಬಿಟ್ಲು ಅಂತ ಹೇಳ್ತೀನಿ ಅಷ್ಟೇ. ಹಾಳು ಮಾಡ್ಕೊಬಾರ್ದಾಗಿತ್ತು ಅವಳಿಗೆ ಸಾಯಕ್ಕಿರೋ ಧೈರ್ಯ ಬದುಕೋದ್ರಲ್ಲಿ ತೋರಿಸ್ಬೇಕಿತ್ತು ಅಂತ. ಸಾಯಕ್ಕೆ ತುಂಬ ಧೈರ್ಯ ಬೇಕು, ಅಷ್ಟು ಈಸಿ ಅಲ್ಲ ಅದು. ನೇಣು ಹಾಕ್ಕೊಂಡ್ಲು ಅಂದರೆ ಅದೆಷ್ಟು ನೋವು ಅನುಭವಿಸ್ಕೊಂಡು ಸತ್ಲು ನಿಜವಾಗ್ಲೂ.
ನಮಗೆ ಬರೀ ತಾಯಿ ಪಾತ್ರ ಮಾಡಿದ್ದಕ್ಕೆ ಇಷ್ಟು ನೋವಾಗ್ತದೆ. ನಿನ್ನೆ ನಾನು ರಾತ್ರಿ 12:30 1 ಗಂಟೆ ಆದರೂ ನನಗೆ ನಿದ್ದೆ ಬರ್ತಿಲ್ಲ. ನಮ್ಮ ಮನೇಲಿ ಬೈತಿದ್ದಾರೆ, ಯಾಕೆ ಅಷ್ಟು ಯೋಚನೆ ಮಾಡ್ತೀವಿ, ಯಾವ್ದಾದ್ರು ಒಂದು ವಿಷಯ ಇದ್ರೆ ತಲೆಯಲ್ಲಿ ಅದು ಹೋಗೋದೇ ಇಲ್ಲ, ಯಾಕೆ ಹಿಂಗೆ ಮಾಡ್ಕೊಂಡ್ಲು ಅಂತ. ಅದು ಬೆಳಗ್ಗೆ ನನಗೆ ಏನೋ ಒಂದು ಕೆಟ್ಟ ಕನಸು. ಅಮ್ಮಂಗೆ ಹೇಳಿದೆ, ಅಮ್ಮ ಯಾರೋ ಒಂದಿಷ್ಟು ನಾನ್ ವೆಜ್ ಹಾಕೊಂಡು ತಿಂತಾ ಇದ್ದಾರಮ್ಮ ನನ್ನ ಕನಸಲ್ಲಿ ಅಂತ. ಅಮ್ಮ ಅದು ನಾನ್ ವೆಜ್ ಆ ರೀತಿ ತಿನ್ನೋದೆಲ್ಲ ಬರಬಾರ್ದು ಕಣೆ, ಏನು ಕೆಟ್ಟ ಸುದ್ದಿ ಕೇಳ್ತೀಯಾ ಅಂತ. ಹಾಗಂದ ಕೂಡಲೇ ಬೆಳಗ್ಗೆ ಎದ್ದಿದ್ದ ಕೂಡಲೇ ಅಮ್ಮಂಗೆ ಹೇಳಿದೆ, ದೇವ್ರ ಹತ್ರ ಹೋಗಿ ಕೇಳಿದೆ, ಅಪ್ಪ ಯಾರಿಗೂ ಏನೂ ಆಗದೆ ಇರಲಿ, ಏನು ಬ್ಯಾಡ್ ನ್ಯೂಸ್ ಬರದೇ ಇರಲಿ ಅಂತ. ಮಧ್ಯಾಹ್ನ ಈ ನ್ಯೂಸ್ ಬಂದ ತಕ್ಷಣ ನಾನು ಹೇಳಿದೆ, ಝೂಮ್ ಹಾಕಿ ನೋಡಿದೆ, ಶೋಭಿತ. ಆಮೇಲೆ ಅವಳಿಗೆ ಕನ್ಫರ್ಮ್ ಮಾಡ್ಕೊಂಡೆ, ಶೋಭಿತನಾ ಅಂತ. ಹೌದು ಮೇಡಮ್ ಅಂದ ತಕ್ಷಣ ಅದೇ ಹೇಳ್ದಲ್ಲ, ಇದು ನಂಬೋ ವಿಷಯನೇ ಇಲ್ಲ. ಎಸ್ಪೆಷಲಿ ಅವಳು ಸೂಸೈಡ್ ಮಾಡ್ಕೊತಾಳೆ ಅಂದರೆ ಅವಳಿಗೇನಾಯಿತು, ಯಾಕೆ ಅಷ್ಟು ಕೆಟ್ಟ ನಿರ್ಧಾರ ಯಾಕೆ ತೊಗೊಂಡ್ಲು ಅಂತ ನಿಜವಲ್ಲೂ ಗೊತ್ತಾಗ್ತಿಲ್ಲ. ಬಟ್ ಅದು ಹೊರಗೆ ಬರಬೇಕು ಅಷ್ಟೆ, ಯಾಕೆ ಅಂತ, ಅದು ಏನಕ್ಕೆ ಮಾಡ್ಕೊಂಡ್ಲು ಅಂತ. ಅಷ್ಟು ಚೆನ್ನಾಗಿರೋ ಹುಡುಗಿ, ಅಷ್ಟು ಒಳ್ಳೆ ಹೆಸರು ತೊಗೊಂಡಿರೋ ಹುಡುಗಿ ಯಾಕೆ ಹಿಂಗಾಯಿತು. ಅಟ್ಲೀಸ್ಟ್ ಅದು ಅನ್ಯಾಯ ಸಾವಾಗಿದ್ರೆ, ಬೇರೆ ಏನೋ ತೊಂದರೆ ಆಗಿದ್ದರೆ ಅದು ನಿಜವಲ್ಲೂ ಹೊರಗಡೆ ಬರಬೇಕು. ಅವಳಿಗೆ ಅನ್ಯಾಯ ಆಗಬಾರ್ದು ಅಷ್ಟೇ, ಆ ಮಗುಗೆ ಅನ್ಯಾಯ ಆಗಬಾರ್ದು ಅಷ್ಟು ನಾನು ಹೇಳ್ತೀನಿ. ಇನ್ನು ನೀವು ಹೇಳ್ತಾ ಇದ್ರಿ ಮ್ಯಾಮ್, ಮದುವೆ ಇಷ್ಟ ಇರಲಿಲ್ಲ ಬಟ್ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತ. ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ ಮ್ಯಾರೇಜ್ ಅವರು ಎಲ್ಲೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿಲ್ಲ. ಬಟ್ ನಟನೆ ಮೇಲೆ ಬಹಳ ಆಸಕ್ತಿ ಇತ್ತು, ಮತ್ತೆ ರೈಟಿಂಗ್ ಮೇಲೆ ಆಸಕ್ತಿ ಇತ್ತು. ಗಂಡ ಸ್ಟುಡಿಯೋ ಕೂಡ ಓಪನ್ ಮಾಡಿ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ರ. ಎಲ್ಲೋ ಒಂದು ಕಡೆ ಅವ್ರಿಗೆ ರೆಸ್ಟ್ರಿಕ್ಟೆಡ್ ಆಗ್ಬಿಟ್ರ ಅಂತ, ಅಂದ್ರೆ ನಟನೆಗೆ ಅವಕಾಶ ಸಿಗದೆ ಇರೋದು ಏನಾದ್ರು ಮನ ನೊಂದ್ಕೊಂಡ್ರ ಅಂತ ಹೇಳ್ಬಿಟ್ಟು. ಇಲ್ಲ, ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಇವಾಗ ಮದುವೆ ಆಗಿದ್ದು ಒಬ್ಬೊಬ್ರು ಇರ್ತಾರೆ, ಮದುವೆ ಆದಮೇಲೆ ಒಂದು ಎಷ್ಟು ವರ್ಷ ಬ್ರೇಕ್ ತೊಗೊಬೇಕು ಅಂತಲೂ ಇರುತ್ತೆ. ಇನ್ನು ಕೆಲವರಿಗೆ ಮೋಸ್ಟ್ಲಿ ಅದು ಅವ್ರ ಮನೇಲೂ ಮಾಡಬೇಡ, ಯಾವುದೇ ಆ್ಯಕ್ಟಿಂಗ್ ಮಾಡಬೇಡ ಅಂತಲೂ ಇರ್ಬೋದೇನೋ. ಅದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಗಂಡನ ಬಗ್ಗೆ ನೆನ್ನೆನೇ ಕೇಳಿದ್ದು. ನಾನು ಅವ್ಳಿಗೆ ವಿಶ್ ಮಾಡಿದೆ ಅಷ್ಟೇ, ಮದುವೆ ಆಗಿ ವಿಷಯ ಗೊತ್ತಾದ ಕೂಡಲೇ ನಿಂಗೆ ದೇವ್ರು ಒಳ್ಳೇದು ಮಾಡಲಿ, ಸುಖವಾಗಿರು ನೀನು ಅಂತ ವಿಶ್ ಮಾಡಿದೆ. ಅದನ್ನು ಬಿಟ್ಟರೆ ನೀನು ಯಾಕೆ ಹೇಳಲಿಲ್ಲ ಮದುವೆಗೆ, ಯಾಕೆ ಕರೆದಿಲ್ಲ, ಅದೆಲ್ಲ ನಾನು ಏನು ಕೇಳಿ. ನಮ್ಗೇನು ಬೇಕು ಕೊನೆಗೆ, ಅವಳು ಚೆನ್ನಾಗಿರ್ಬೇಕು ಅಷ್ಟೇ. ಅವಳಿಗೆ ವಿಶ್ ಮಾಡಿದೆ ಅಷ್ಟೇ. ಅದ್ರ ಮೇಲೆ ಒಂದ್ಸಲಿ ಯಾವಾಗಲೂ ಯಾವುದೋ ಮೂವಿಗ ಯಾವುದೋ ಕೇಳಿದ್ರು ಅನ್ಸುತ್ತೆ ಯಾರೋ. ಆಗ ಅವಳಿಗೆ ಫೋನ್ ಮಾಡಿದ್ದೀನಿ, ಅವಳು ಫೋನ್ ರಿಸೀವ್ ಮಾಡಲಿಲ್ಲ. ನಂಗೆ ಡೇಟ್ ನೆನಪಿಲ್ಲ ಒಟ್ಟು. ಅವಳು ಕಾಲ್ ಮಾಡಿದ್ದೀನಿ, ಆಮೇಲೆ ನಾನು ಕಾಲ್ ಮೀ ಅಂತ ಮೆಸೇಜ್ ಮಾಡಿದ್ದೀನಿ, ಅವಳು ಕಾಲ್ ಮಾಡಲಿಲ್ಲ. ಸುಮಾರು ಜನಕ್ಕೆ ಹುಡುಗಿರು ಕಳಿಸಿರ್ತೀನಮ್ಮ ಹಿಂಗೆ ಅಂತ, ಹಾಗಾಗಿ ಮರ್ತೋಗಿರ್ತೀನಿ ನಾನು. ಮತ್ತೆ ಅವಳನ್ನ ಫಾಲೋಅಪ್ ಮಾಡೋಕ್ಕೆ ಹೋಗಿಲ್ಲ, ಬಿಟ್ಬಿಟ್ಟಿದ್ದೀನಿ. ಅದಾದಮೇಲೆ ನಿನ್ನೆನೇ ಅವಳಿಗೆ ಅಂದರೆ ಏನಾಗಿದೆ ಅಂತ ತಿಳ್ಕೊಳಕ್ಕೆ ನಿನ್ನೆನೇ ನಾನು ಕಾಲ್ ಮಾಡಿದ್ದು. ಅದಕ್ಕೂ ಮುಂಚೆ ನಾನು ಕಾಲೇ ಮಾಡಲಿಲ್ಲ. ಅವತ್ತು ಮಾಡಾದ್ಮೇಲೆ ಇವತ್ತೇ ಮಾಡಿದ್ದು. ಈಗ ನ್ಯೂಸಲ್ಲೇ ನನಗೆ ಗೊತ್ತಾಗಿದ್ದು ಅಂದರೆ, ನಾನು ತೆಲುಗಲ್ಲಿ ಬ್ಯುಸಿ ಇದ್ದಾಳೆ ಅಂದ್ಕೊಂಡಿದ್ದೀನಿ ಅವಳನ್ನ. ಅವಳು ಯಾವುದೇ ರೀತಿ ನಟನೆ ಮಾಡ್ತಿಲ್ಲ ಅಂತ ನಾನು ನ್ಯೂಸಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ನಾನು ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡೇ ಇದ್ದೀನಿ. ನಾನು ಅದೇ ಹೇಳ್ದೆ, ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಚೆನ್ನಾಗಿದ್ದಾಳಲ್ಲ ಬಿಡು ಅನ್ನೋ ಥರ ಇದ್ದೀನಿ ಅಷ್ಟೇ. ಬಿಟ್ಟರೆ ಎಲ್ಲೋ ಒಂದು ಕಡೆ ಇಲ್ಲ ಅವಳಿಗೆ ಈವನ್ ಇದು ಹೇಳ್ತೀನಿ, ನಿನ್ನೆನೇ ನನಗೆ ವಿಷಯ ಗೊತ್ತಾಗಿದ್ದು. ಅವಳಿಗೆ ಮದುವೆ ಆಗೋದು ಅಂದರೆ ಇಷ್ಟ ಇರಲಿಲ್ಲ, ಅವ್ರನ್ನ ಮದುವೆ ಆಗೋದಲ್ಲ, ಎಸ್ಪೆಷಲಿ ಅವ್ರನ್ನ ಆಗೋದು ಇಷ್ಟ ಇರಲಿಲ್ಲ ಅಂತ. ಏನೋ ಅವರ ಭಾವನ ತಮ್ಮನೇ ಮದುವೆ ಆಗಿರೋದು ಅಂತ ಏನೋ ನ್ಯೂಸ್ ಕೇಳಿದೆ ನೆನೆ. ಅವರ ಅಕ್ಕನ ಗಂಡನ ತಮ್ಮನೇ ಅಂತ ಏನೋ ಕೇಳ್ದಂಗಿತ್ತು ನ್ಯೂಸು. ಆಮೇಲೆ ನಾನು ಶೈಲು ಕೇಳಿದೆ, ಏನು ಪ್ರಾಬ್ಲಮ್, ಅವಳಿಗೆ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ. ಇಲ್ಲ ಮೇಡಮ್, ಚೆನ್ನಾಗಿ ನೋಡ್ಕೊತಾ ಇದ್ರಂತೆ. ಅವಳೇ ಹೇಳ್ತಾ ಇದ್ಲು, ಬೆಳಗ್ಗೆದು ಕಾಫಿ ಟೀನೂ ಅವರೇ ಮಾಡ್ಕೊಡ್ತಾರಕ್ಕ ಅಂತೆಲ್ಲ ಹೇಳ್ತಾ ಇದ್ರು. ಈ ರೀತಿ ಸ್ಟುಡಿಯೋ ಮಾಡು ನೀನು ಅಂತ ಹೇಳ್ತಾ ಇದ್ರು ಅಂತ. ಆಮೇಲೆ ಹೋಗ್ಲಿ ಬಿಡು ಪರವಾಗಿಲ್ಲ, ಅವಳಿಗೆ ಯಾವುದೋ ಒಂದು ಮಾಡಲಿ ಬಿಡು ಅಂತ ಅಂದ್ಕೊಳ್ಳೋಂಗೆ ಇಲ್ಲ ಅವಳು. ಎಲ್ಲಿ ಅಂದ್ಕೊಳ್ಳೋಷ್ಟೊತ್ತಿಗೆ ಇಲ್ಲ ಅವಳು. ಹೇಳ್ತೀನಲ್ಲ, ತಾಯಿ ಪಾತ್ರ ಮಾಡಿರೋ ನಮಗೆ ಇಷ್ಟು ನೋವಾಗ್ತಿದೆ. ಏನೋ ನ್ಯೂಸಲ್ಲಿ ತಾಯಿನೂ ಇರಲಿಲ್ಲ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಇದ್ದಾರೆ ಇಲ್ಲೋ ಅಂತ. ಬಟ್ ಅಮ್ಮ ಇದ್ದಾರೆ ಅಂತ ಹೇಳಿದ್ದವಳು. ಇದ್ದಾರೆ ಅಲ್ವಾ, ಬಟ್ ಗೊತ್ತಿಲ್ಲ. ಏನಂತ ಅಪ್ಪ ಇಲ್ಲ ಅಂತ ಗೊತ್ತು, ಅಮ್ಮ ಇದ್ದಾರೆ, ಅಮ್ಮನ ನೋಡೋಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ರಜೆ ಸಿಕ್ಕಿದ ತಕ್ಷಣ ಅಮ್ಮ ನೋಡೋಕೆ ಆ ತಾಯಿಗೆ ಏನೋ ಆ ನೋವು ತಡ್ಕೊಳ್ಳೋ ಶಕ್ತಿ ಕೊಡಲಿ ದೇವರು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಅಷ್ಟು ಹೇಳ್ಬೋದು ನಾನು. ಕಲಾವಿದರು ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಮನಸ್ಥಿತಿ ಇರೋರಿಗೆ, ಬಿಕಾಸ್ ಇವರಂತೂ ನೀವೆಲ್ಲ ಶಾಕ್ ಆಗಿದ್ದೀರಾ. ಆ ಥರ ಮನಸ್ಥಿತಿ ಇರೋವಂತಹ ಹುಡುಗಿನೇ ಅಲ್ಲ, ಅಷ್ಟು ಸ್ಟ್ರಾಂಗ್ ಇದ್ರು, ಮನೆ ಕಟ್ಸಿದ್ರು, ಕಾರ್ ತಗೋಬೇಕಂತ ಆಸೆ ಇತ್ತು. ಒಂದಷ್ಟು ಅವಕಾಶಗಳು, ಒಳ್ಳೊಳ್ಳೆ ಸಿನಿಮಾ ಕೂಡ ಆಫರ್ ಬಂದಿತ್ತು, ಮಾಡಿದ್ರು ಕೂಡ ಚಂದು ಗೌಡ ಅವ್ರ ಜೊತೆಗೆ. ಸೊ ಸಡನ್ ಆಗಿ ಒಂಥರ ಶಾಕ್ ಆಗಿಬಿಡುತ್ತೆ. ಸೊ ಈ ಥರ ಮನಸ್ಥಿತಿ ಹೊಂದೋರಿಗೆ ಮುಂದೆ ಎಚ್ಚರಿಕೆ ಮೆಸೇಜ್ ಅಂತ ಏನು ಕೊಡೋಕೆ ಇಷ್ಟಪಡ್ತಾರೆ ಸಮೀಕ್ಷಾ ಅವರು? ಇಲ್ಲ, ನಾನು ಹೇಳೋದು, ನಿಮಗೆ ಸಾಯೋ ಧೈರ್ಯ ಇದ್ದರೆ ಸಾಯಕ್ಕೆ ತುಂಬ ಧೈರ್ಯ ಬೇಕು. ಬದುಕೋಕ್ಕೆ ಅದರಲ್ಲಿ 1% ಸಾಕು. ಅದೇನಂತ ಅದೊಂದು ವಿಷಗಳಿಗೆ ಅಂತ ಇರುತ್ತೆ, ಅದನ್ನು ಮೀರಿಬಿಟ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಎಂಥ ಪರಿಸ್ಥಿತಿ ಬಂದರೂ ಯಾರೇ ಆಗಲಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ದಯವಿಟ್ಟು ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಭಗವಂತ ನಮಗೆ ಕೊಟ್ಟಿರೋದು. ಇನ್ನೂ ಒಳ್ಳೆ
ಅದರಲ್ಲಿ ಇವಳಿಗೆ ಎಂಥ ಒಳ್ಳೆ ಕಲಾವಿದೆ ಇವಳು, ಸುಮ್ಮನೆ ಏನೋ ಜೀವನ ಮಾಡ್ತಾಯಿಲ್ಲ, ಒಳ್ಳೆ ಅಲ್ವಾ ಸೆಲೆಬ್ರಿಟಿ ಅವಳು ಅಲ್ವಾ ಅಂತ ಎಷ್ಟು ಜನ ಅವಳಿಗೆ ಅಂತ ಫ್ಯಾನ್ಸ್ ಇದ್ದಾರೆ. ಇಂಥ ಟೈಮಲ್ಲಿ ಒಂದು ಸ್ವಲ್ಪ ಧೈರ್ಯ ತೊಗೋಬೇಕಿತ್ತು ಅವಳು. ದಯವಿಟ್ಟು ನಾನು ಎಲ್ಲರಿಗೂ ಅದೇ ರಿಕ್ವೆಸ್ಟ್ ಮಾಡ್ಕೋತೀನಿ. ಅಂಥ ಟೈಮ್ ಇವಾಗೇನೋ ನಮ್ಗೆ ಆಗ್ತಿಲ್ಲ, ಏನೋ ಇಲ್ಲಪ್ಪ ನನ್ನ ಲೈಫೇ ಇಲ್ಲ, ನನಗೆ ಯಾರೂ ಇಲ್ಲ ಅನ್ನಿಸ್ತಾ, ನಿಮ್ಮನ್ನು ಒಂದು 5 ನಿಮಿಷ ಯೋಚನೆ ಮಾಡಿ. ನಿಮ್ಮನ್ನು ಪ್ರೀತಿ ಮಾಡೋರು ಇರ್ತಾರೆ, ನೀವು ಯಾರ ಜೊತೆ ಇದ್ದರೆ ಖುಷಿ ಪಡ್ತೀರಾ ಅಂತ ಗೊತ್ತಿರ್ತಲ್ಲ ನಿಮಗೆ. ಒಂದು 5 ನಿಮಿಷ ಅವ್ರಿಗೆ ಜೊತೆ ಕಾಲ್ ಮಾಡಿ ಮಾತಾಡಿ. ಆ ಟೈಮ್ ಹೋಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಆ ಟೈಮ್ ಮೀರೋದಾಗ ಏನಾಗುತ್ತೆ ಮತ್ತು ಅದು ಯೋಚನೆ ಬರಲ್ಲ. ಅದು ದಯವಿಟ್ಟು ಅದೇ ಹೇಳ್ತೀನಿ, ಯಾರು ಈ ಲೈಫಲ್ಲಿ ಇಂಥ ಕೆಟ್ಟ ನಿರ್ಧಾರ ಯಾರು ತೊಗೊಬೇಡಿ. ಅಂದರೆ ನಿಮ್ಮನ್ನು ಪ್ರೀತಿಸೋರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಇವರೊಂದು 5 ನಿಮಿಷ ಹೋಗ್ಬಿಡ್ತಾರೆ ನೋವು ಅನುಭವಿಸ್ಬಿಟ್ಟು. ಅವ್ರ ಆ ತಾಯಿ ಇದೆಯಲ್ಲ, ಆ ತಾಯಿ ಆಗಲಿ ಅವ್ರ ಅಕ್ಕ ತಂಗಿ ಅವ್ರು ಯಾರಿದ್ದಾರಲ್ಲ, ಅವ್ರು ಸಾಯೋರ್ಗು ಅವ್ರು ಅನುಭವಿಸ್ಬೇಕು ಈ ನೋವನ್ನು. ಆ ನೋವು ಯಾರಿಗೂ ಕೊಟ್ಟು ಹೋಗಬೇಡಿ ಅಂತ ನಾನು ಅದೇ ಹೇಳ್ತೀನಿ. ಆಕಸ್ಮಿಕವಾಗಿ ಆಗೋದು ಅದು ನಮ್ಮ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಹೋಗಿ ಆಕ್ಸಿಡೆಂಟ್ ಆಗುತ್ತೆ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಏನು ಬೇಡ. ನಾವು ಪುನೀತ್ ರಾಜ್ಕುಮಾರ್ ಅವರು ಈಗಲೂ ಅದು ಅದು ವಿಡಿಯೋ ಬಂದರೆ, ಗೊಂಬೆ ಹೇಳುತ್ತೈತೆ ಅಂತ ಹಾಡು ಬಂದರೆ ಕಣ್ಣಲ್ಲಿ ನಮ್ಗೆ ಆಟೋಮೆಟಿಕ್ಕಾಗಿ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅದು ಅದೇ ಹೇಳ್ದಲ್ಲ, ಅದು ಪಾಪ ಅದು ಅವ್ರ ಕೈಲಿ ಇರಲಿಲ್ಲ, ಸಡನ್ನಾಗಿ ಆಗೋಯ್ತು. ಈ ರೀತಿ ಅದನ್ನೇ ನಮ್ಮ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಸಡನ್ನಾಗಿ. ಈ ರೀತಿ ಬೇಕಾಗಿ ಮಾಡ್ಕೊಂಬಿಟ್ರೆ ಎಷ್ಟು ನಾನು ಹೇಳ್ತಿದ್ದೀನಲ್ಲ, ಪಾಪ ಅವ್ರು ನಿನ್ನೆಯಿಂದ ಅಳ್ತಾ ಇದ್ದಾರೆ ದಮಯಂತಿಯವರು. ನಾನೇ ಹೇಳಿದೆ, ಅಕ್ಕ ಅವ್ರಿಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ. ಅದು ನಾವೇ ಒಂದು ಪಾತ್ರ ಮಾಡಿದಾಗ ಮಗ ಇದ್ದಾನೆ, ಮಗಳಿದ್ದಾರೆ, ನಮಗೆ ಅತ್ತೆ ಇದ್ದಾರೆ, ಒಂದು 2 ವರ್ಷ 3 ವರ್ಷ ಒಟ್ಟಿಗೆ ಕೆಲಸ ಮಾಡಿರ್ತೀವಲ್ಲ, ಆ ಪಾತ್ರದಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು. ಈಗಲೂ ಅಷ್ಟೇ ನನ್ನ ಕನ್ನಡತಿಯಲ್ಲಿ ನನ್ನ ಮಕ್ಕಳೆಲ್ಲ ಈಗಲೂ ಅಮ್ಮ ಅಂತಲೇ ಮೆಸೇಜ್ ಮಾಡೋದು. ಕನ್ನಡತಿ ಮುಗೀತು ಒಂದು ಕೂಡಲೇ ಮೇಡಮ್ ಹೇಗಿದ್ದೀರಾ ಅಂತ ಇಲ್ಲ. ಈಗಲೂ ಅಷ್ಟೇ, ಅಮ್ಮ ಇವತ್ತು ನನ್ನ ಬರ್ಡೇ, ಇವತ್ತು ನನಗೆ ಅದೇ ರೀತಿ ಮೆಸೇಜ್ ಮಾಡಿದೆ, ಅಮ್ಮ ಹ್ಯಾಪಿ ಬರ್ಡೇ ಅಮ್ಮ, ಅಮ್ಮ ನೀನು ಯಾವಾಗ ಖುಷಿಯಾಗಿರ್ಬೇಕಮ್ಮ, ಇದೇ ಥರನೇ ವಿಶ್ ಮಾಡ್ತಾರೆ. ನಾವು ಹಾಗೆ ಏನು ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಕಂದ, ಹಿಂಗೆ ಆ ಬಾಂಡಿಂಗ್ ಹಂಗಿರುತ್ತೆ. ಈಗ ನಾವು ಮನೆಗಿಂತ ಜಾಸ್ತಿ ಶೂಟಿಂಗಲ್ಲಿ ಎಲ್ಲಿರ್ತೀವಿ ಅಲ್ಲೇ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿರ್ತೀವಿ. ಒಂದು ಊಟ ಮಾಡೋದ್ರ ಜೊತೆಗೆ ಊಟ ಮಾಡಿರ್ತೀವಿ, ಏನಿದ್ರು ಎಲ್ಲ ಶೇರ್ ಮಾಡ್ಕೊಂಡಿರ್ತೀವಿ ಖುಷಿಯಾಗಿ. ಅವಳು ಹೇಳಿದ್ನಲ್ಲ, ಒಂದು ದಿವಸ ಅವಳು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ದು ನೋಡಿಲ್ಲ, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದು ನಾನು ಕೇಳಲಿಲ್ಲ. ಅವಳ ಬಗ್ಗೆ ಸಾಮಾನ್ಯವಾಗಿ ಇರುತ್ತೆ, ಗಾಸಿಪ್ಸ್ ಎಲ್ಲ ಇರುತ್ತಲ್ಲ ಈ ಶೂಟಿಂಗ್ ಅಂತ ಅಂದ್ಕೊಟ್ಲಿ, ವಿಷಯ ಕೇಳಿದ್ದೀನಿ ಅವಳು ಹಂಗಂತೆ, ಹೌದಾ, ಇದೆಲ್ಲ ನಡೆಯುತ್ತೆ. ಬಟ್ ಅವಳ ಬಗ್ಗೆ ನಾನು ಯಾವತ್ತೂ ಆ ರೀತಿ ಕೇಳಲೇ ಇಲ್ಲ. ಆ ಮಗು ಹೇಳಿಲ್ಲ, ಯಾರ ಬಗ್ಗೆ ನೆಗೆಟಿವ್ ಮಾತಾಡಿದ್ದೆ ನೋಡಿಲ್ಲ ನಾನು. ಖುಷಿಯಾಗಿರ್ತಿದ್ಲು, ತುಂಬ ಖುಷಿಯಾಗಿರ್ತಾ ಇದ್ಲು. ಏನು ಅನ್ನೋದು, ಅವಳ ಹಣೆ ಬರ ಅನ್ಬೇಕಷ್ಟೆ. ಹಾಳು ಮಾಡ್ಕೊಂಡ್ಬಿಟ್ಲು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ದುಡುಕ್ಬಿಟ್ಲು ಲೈಫಲ್ಲಿ. ಇವತ್ತು ನಿಮ್ಮ ಹುಟ್ಟಿದಬ್ಬ. ನನ್ನ 1-2 ಪ್ರಶ್ನೆಗಳಿಂದ ನಿಮಗೆ ನೋವಾಗಿದೆ ಆ್ಯಂಡ್ ಕಣ್ಣೀರು ಹಾಕ್ಸೋದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ, ನೀವು ಬರಲಿಲ್ಲ ಅಂದರೂ ನಾನು ಆ್ಯಕ್ಚುಲಿ ಅದೇ ಬೇಜಾರಲ್ಲೇ ಇದ್ದೆ. ಆ್ಯಕ್ಚುಲಿ ನೆನ್ನೆ ಅದೇ ಹೇಳಿದ್ವಲ್ಲ, ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ನೆನ್ನೆ ಬರ್ಡೇಗೆ ಬಟ್ಟೆ ತೊಗೊಂಡು ಹಾಗೆ ಇವತ್ತು ಬೆಳಗ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತಿತ್ತು. ಇದರಲ್ಲಿ ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ, ಸಾಯಂಕಾಲ ಹೋಗೋಣ ದೇವಸ್ಥಾನಕ್ಕೆ ಹೋಗೋ ಮೂಡಿಲ್ಲ ನನಗೆ ಇವತ್ತು ಅಂತ. ಒಂಥರ ಮನಸ್ಸಲ್ಲಿ ಏನಂತಾರೆ, ಒಂಥರ ನಾನು ಹೇಳಿದೆ ತುಂಬ ಕಂಟ್ರೋಲ್ ಮಾಡ್ತಿದ್ದೀನಿ, ಅಳಬಾರ್ದು ಅಂತ. ನಿನ್ನೆ 12:30 1 ಗಂಟೆವರೆಗೂ. ಆಮೇಲೆ ನಮ್ಮ ಮನೇಲಿ ಬೈದರು ಅಮ್ಮ ಮತ್ತು ನಮ್ಮ ಯಜಮಾನ್ರು. ಎಷ್ಟು ಅಂತ ಅದನ್ನೇ ನೋಡ್ತಾ ಇದ್ದೀನಿ ನಾನು, ಅದನ್ನೇ ನೋಡ್ತಾ ಇದ್ದೀನಿ. ಅವಳ ಫೋಟೋಸೇ ನೋಡ್ತಾ ಇದ್ದೀನಿ, ಅವಳ ಜೊತೆ ಮಾಡೋ ರೀಲ್ಸೇ ನೋಡ್ತಾ ಇದ್ದೀನಿ. ಅಯ್ಯೋ, ಈ ಮಗುಗೆ ಇಷ್ಟು ಬೇಕು ಸಾವು ಬಂತ, ಈ ಮಗುಗೆ ಇಷ್ಟು ಬೇಕು ಸಾವು ಬಂತ ಅಂತ. ಸಾವು ಬರಬಾರ್ದಾಗಿತ್ತು ಅಷ್ಟೇ. ನಿಮಗೆ ದೇವರು ದುಃಖ ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಒಂದಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಇದಿಷ್ಟು ಸಮೀಕ್ಷಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.